ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2/5/2020 ಸೆಕೆಂಡ್ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಯಾವುದು? ಬಿಸಿನೆಸ್ ಸ್ಟಡೀಸ್. ಆಯ್ತಾ? ವ್ಯವಹಾರ ಅಧ್ಯಯನ ನಿಮಗೆ ಎರಡನೆಯ ಫೈನಲ್ ಎಕ್ಸಾಮ್ ನಡೆಸಲಾಗುವುದು 2/5/2025. ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ. ಯಾಕೆಂದರೆ ಅದರೊಳಗೆ ನಾನು 4 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕೊಟ್ಟಿದ್ದೀನಲ್ಲ, ಅವೇ ಕ್ವಶನ್ಸ್ಗಳು ನಿಮಗೆ ಈ ಬಾರಿ ಕೂಡ ಬರುತ್ತೆ. ಇವಾಗ ಮತ್ತೆ ಕ್ವಶನ್ಸ್ಗಳು ಬಹಳ ರಿಪೀಟ್ ಆಗುತ್ತೆ. ಇವಾಗ ಕ್ವಶನ್ಸ್ಗಳು 2 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು, 4 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು, 8 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು. ನಿಮ್ಮ ಹತ್ರ ಇವಾಗ 1 ಇಯರ್ ಫೈನಲ್ ಎಕ್ಸಾಮ್ ಮಾರ್ಚ್ನಲ್ಲಿ ಏನು ನಡೆಸಿದಾರಲ್ಲ, ಆ ಒಂದು ಮಾರ್ಚ್ನಲ್ಲಿ ನಡೆಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1 ಇಯರ್ ಫೈನಲ್ ಎಕ್ಸಾಮ್ದು ನಿಮ್ಮ ಹತ್ರ ಇರಬೇಕು. ಪ್ಲಸ್ ನನ್ನ ಒಂದು ವಿಡಿಯೋ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಪ್ಲಸ್ 2025ನಲ್ಲಿ 1 ಇಯರ್ ಫೈನಲ್ ಎಕ್ಸಾಮ್ ನಡೆಸಿದ್ರು ಮಾರ್ಚ್ನಲ್ಲಿ, ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಾಕು. ಇದಷ್ಟೇ ಓದ್ಕೊಳ್ಳಿ. ಮತ್ತೆ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಬಿಸಿನೆಸ್ ಸ್ಟಡೀಸ್ನಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ ಗೈಸ್. ಆಯ್ತಾ? ಇವಾಗ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದಾನೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿ. ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಪಾಯಿಂಟ್ಸ್ಗಳು ಅಷ್ಟೇ ಬರೆದರೆ 2 ಮಾರ್ಕ್ಸ್ ಕೊಡ್ತಾರೆ. ಸೊ ಪಾಯಿಂಟ್ಸ್ಗಳು ಹಾಕಿ ಬರೀರಿ. ನೀವು 3 ಮಾರ್ಕ್ಸ್ ತೆಗೆದುಕೊಳ್ಬೋದು, 4ಕ್ಕೆ 4 ಮಾರ್ಕ್ಸ್ಗಳು ತೆಗೆದುಕೊಳ್ಬೋದು. ಓನಾಗಿ ಎಕ್ಸ್ಪ್ಲೇಷನ್ ಮಾಡ್ಬೋದು. ಆಯಿತಾ? ಬಿಸಿನೆಸ್ ಸ್ಟಡೀಸ್ನಲ್ಲಿ ಬಟ್ ನಿಮ್ಮದೇ ಆದ ಭಾಷೆನಲ್ಲಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಆಯಿತಾ? ಬಟ್ ಎಕ್ಸ್ಪ್ಲೇಷನ್ ಮಾಡಬೇಕು. ಇಲ್ಲಿ ಏನು ಓನ್ಲಿ ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಆಯಿತಾ? 8 ಅಂಕದ ಪ್ರಶ್ನೆಯಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. POQ ಕ್ವಶನ್ ನಿಮಗೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಈ ಒಂದು ಬಿಸಿನೆಸ್ ಸ್ಟಡೀಸ್ನಲ್ಲಿ ಇರಲ್ಲ. ಆಯಿತಾ? ಅಕೌಂಟೆನ್ಸಿನಲ್ಲಿ ಕೂಡ ಇರಲ್ಲ. ಓನ್ಲಿ ನಿಮಗೆ ಇರೋದು ಎಕನಾಮಿಕ್ಸ್ನಲ್ಲಿ. ಆಯಿತಾ? ನಾನು ಆಲ್ರೆಡಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ರಲ್ಲ ಈ ಒಂದು ಬಿಸಿನೆಸ್ ಸ್ಟಡೀಸ್ನಲ್ಲಿ, ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾಕಂದರೆ NC ಅಂತ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಕಟ್ಟಿ 2025 ಅಂದರೆ 2/5/2025 ಮೇ 2ಕ್ಕೆ ದ್ವಿತೀಯ PUCಯ 2ನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಬಿಸಿನೆಸ್ ಸ್ಟಡೀಸ್. ಈ ಬರುವ ಮೇನಲ್ಲಿ 2ನೇ ತಾರೀಕು ಬಿಸಿನೆಸ್ ಸ್ಟಡೀಸ್. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ತಪ್ಪದೇ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.